ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಬೈರಸಂದ್ರ. ಇದರ ಅಮಾವಾಸ್ಯೆ ಪೂಜೆ. ಇದರ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ಪುಣ್ಯಾಹ ಕುಂಕುಮಾರ್ಚನೆ ಮೆರವಣಿಗೆ ನಡೀತಾ ಇದೆ. ಅನೇಕ ಜನ ಭಕ್ತಾದಿಗಳು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ, ಅನೇಕ ರೀತಿ ಭಕ್ತಾದಿಗಳಲ್ಲಿ ಇರತಕ್ಕಂತಹ ಕಷ್ಟ ಪರಿಹಾರಕ್ಕೋಸ್ಕರ ಇಲ್ಲಿ ಪೂಜೆಗೆ ಬರ್ತಾರೆ. ಇಲ್ಲಿ ಪೂಜೆಯಲ್ಲಿ ಉತ್ಸವದಲ್ಲಿ ಕುರು ಕೇಳೋಂಥದ್ದು, ಮಕ್ಕಳಾಗ್ದಲೇ ಇರೋರಿಗೆ ಇಲ್ಲಿ ಮರೆ ಹಾಕ್ಸ್ತಾರೆ, ಅಂದರೆ ನೀರು ಹಾಕ್ತಾರೆ. ಇದೇ ರೀತಿ ಪೂಜೆ ಮಾಡಿಸ್ಕೊಂಡು ಹೋಗೋರು ಹರಕೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ರೀತಿ ಕೆಲಸ ಕಾರ್ಯ ನೆರವೇರಿ ಅವ್ರು ಒಳ್ಳೇದಾದರೆ ಬಂದು ಅಮ್ಮಂಗೆ ಸೀರೆ ಮಡ್ಲಕ್ಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿ ವಿಶೇಷವಾಗಿ ಪೂಜೆ ನಡೀತಾನೆ ಇರ್ತದೆ. ಎಲ್ಲ ರೀತಿ ಒಳ್ಳೇದಾಗುತ್ತೆ. ಅಮ್ಮನಲ್ಲಿ ತುಂಬ ಶಕ್ತಿ ಇದೆ, ತುಂಬ ಮಹಿಮೆ ಇದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಅರ್ಚಕರು ಕಿರಣ್ ಕುಮಾರ್ ಅಂತ ಪೂಜೆ ಮಾಡ್ತಾರೆ. ನಾವಿಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷ ದಿನಗಳಲ್ಲಿ ಪುಣ್ಯಾಹ ಕುಂಕುಮಾರ್ಚನೆ ಹೋಮ ಅಭಿಷೇಕ ಪೂಜೆಗಳಿಗೆ ಬರ್ತೀವಿ. ಸುಮಾರು ಒಂದು 700 ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಪ್ರತಿ ಅಮಾವಾಸ್ಯೆಗೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ? ಅಂದ್ರೆ ಮುಂಚೆ ಈ ಕೊರೋನಾ ಟೈಮಲ್ಲೆಲ್ಲ ಯಾರು ಭಕ್ತಾದಿಗಳು ಬರ್ತಾ ಇರ್ಲಿಲ್ಲ. ಪೂಜೆ ಅರ್ಚಕರು ಮಾತ್ರ ಪೂಜೆ ಮಾಡಿ ಬಾಕ್ಲಾಗ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರ ಕಷ್ಟ ಬಗೆಹರಿತಾ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಲ್ಲಿನ ಶಕ್ತಿ ಏನು, ಮಹಿಮೆ ಏನು ಅಂತ. ಒಬ್ಬರಿಂದ ಒಬ್ರು ದಿನ ದಿನ ಜನ ಬರ್ತಾ ಇದ್ದಾರೆ. ಇಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಇದನ್ನ ವಿಶೇಷ ಪೂಜೆ ಇರ್ತದೆ. ಅಮ್ಮನವರ ಹತ್ರ ಜಾಸ್ತಿ ಭಕ್ತಾದಿಗಳು ಯಾವ ವಿಚಾರವಾಗಿ ಬೇಡಿಕೆ ಇಟ್ಕೊಂಡು ಬರ್ತಾರೆ? ಅಂದರೆ ಅವ್ರ ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳು ಇರ್ತವೆ. ಅವ್ರಿಗೆ ಮಕ್ಕಳಾಗೋದಿಲ್ಲ, ಮದುವೆ ಆಗದಲ್ಲೇ ಇರೋಂಥವ್ರು, ಆಮೇಲೆ ಜಮೀನಿನ ವಿಚಾರ, ಇದೆಲ್ಲ ಬಂದು ಅಮ್ಮನ ಹತ್ರ ಕೇಳ್ಕೊಂತಾರೆ. ಅಮ್ಮನ ಕೇಳ್ಕೊಂಡಾಗ ಕುರು ತೋರಿಸಿ ಅವ್ರಿಗೆ ಒಂದು ಒಳ್ಳೇದಾಯ್ತು ಅಂದರೆ ಅವರಲ್ಲೇ ನಂಬಿಕೆ ಬರ್ತಾರೆ. ನಂಬಿಕೆ ಬಂದಾಗ ಅವರೇ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಪೂಜೆ ಪುನಸ್ಕಾರ ಮಾಡ್ಕೊಂಡು ಹರಕೆ ಸಲ್ಲಿಸ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಾರೆ ದೇವಸ್ಥಾನ. ಭಕ್ತಾದಿಗಳು ಅಮ್ಮವರ ಹತ್ರ ವರ ಕೇಳ್ಬೇಕಂದ್ರೆ ಯಾವ ರೀತಿ? ಈಗ ಕೆಲವೊಂದು ದೇವಸ್ಥಾನದಲ್ಲಿ ಹೂವು ಕೊಡುವಂಥದ್ದಾಗಿರ್ಬೋದು, ಹೌದು, ಮತ್ತೆ ದೇವ್ರ ಮೈ ಮೇಲೆ ಬಂದು ಹೇಳುವಂಥದ್ದಾಗಿರ್ಬೋದು. ಇಲ್ಲಿ ಯಾವ ರೀತಿ ಅಮ್ಮನವರು ಭಕ್ತಾದಿಗಳಿಗೆ ಸಹಕರಿಸ್ತಾರೆ? ಇಲ್ಲಿ ಮಹಿಮೆ ಅನ್ನೋದು ಏನಿಲ್ಲ. ಅಮ್ಮನಲ್ಲಿ ಅವ್ರ ಮನಸ್ಸಲ್ಲಿ ಕೇಳ್ಕೊಂತಾರೆ, ನಮ್ಗೆ ಕೆಲಸ ಆಗ್ಬೇಕು, ಆದ್ರೆ ಒಳ್ಳೇದಾದ್ರೆ ಒಂದು ಹರಕೆ ಏನಾರ ತೀರಿಸ್ತೀವಮ್ಮ, ಇಲ್ಲಿ ಬಂದು ಒಂದು ಉತ್ಸವ ಮಾಡಿಸ್ತೀವಿ, ಅಮಾವಾಸ್ಯೆ ದಿನ ಒಂದು ಊಟ ಉಪಚಾರ ಅನ್ನ ಸಂತರ್ಪಣೆ ಮಾಡಿಸಿ ಅಂತ ಕೇಳ್ಕೊಂತಾರೆ. ಅವ್ರಿಗೆಲ್ಲ ಕೆಲಸ ಕಾರ್ಯ ಆದ್ರೆ ಬಂದು ಅಮ್ಮನವ್ರಿಗೆ ಏನಾದ್ರು ಒಂದು ಹರಕೆ ಸಲ್ಲಿಸ್ತಾರೆ. ಸೀರೆ ಮಡ್ಲಕ್ಕಿ ಕೊಡೋಂತ ಕೊಡ್ತಾರೆ. ಇನ್ನೂ ಶಕ್ತಿ ಇರೋರು ಮಾಂಗಲ್ಯ ಮಾಡ್ಸಾಕ್ತಾರೆ, ದೇವ್ರಿಗೆ ಒಡವೆ ಮಾಡ್ಸೋಂಥವ್ರು ಮಾಡಿಸ್ತಾರೆ. ಇದೇ ರೀತಿ ಎಲ್ಲ ನಡ್ಕೊಂಡು ಹೋಗ್ತಾರೆ.